ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳ. ಇವತ್ತಿನ ವ್ಲಾಗ್ನಲ್ಲಿ ನಾನು ಒಂದು ಸಾಂಬಾರು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದು ನೀವು ಇಡ್ಲಿ ಜೊತೆಗಾದರೂ ತಿನ್ಬೋದು, ಊಟಕ್ಕಾದರೂ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ನಾವು ಹೇಗೆ ಮಾಡ್ತೀವಿ ಅಂತ ಈಗ ನಾವು ನೋಡ್ಕೊಂಬಿಡೋಣ. ಒಂದು ಬಾಣಲೆಗೆ, ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಒಂದು ಸಾಸಿವೆ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಬಿಡೋಣ. ಸಣ್ಣಕ್ಕೆ ಹೆಚ್ಚು ಹಾಕ್ಕೊಂಡ್ರೆ ಯಾರೂ ತೆಗೆದು ಹಾಕಲ್ಲ, ಹಾಗಾಗಿ ನಾನು ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಸಾಂಬಾರು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಈ ಸಾಂಬಾರು ಈರುಳ್ಳಿ ಸೇರಿಸ್ಕೊಳ್ಳೋದ್ರಿಂದ ಈ ಡಿಶ್ಶು ತುಂಬಾ ಟೇಸ್ಟಿಯಾಗುತ್ತೆ. ಹಾಗಾಗಿ ನಾನು ಇದನ್ನು ಮಾಡ್ತಾಯಿದ್ದೀನಿ. ಸ್ವಲ್ಪ ಬೇರೆ ಥರದಲ್ಲಿ ಸಾಂಬಾರು ಮಾಡ್ತಾ ಇರೋದು ಇದು. ಯೂಶ್ವಲಿ ತೊಗರಿ ಬೇಳೆಯಲ್ಲಿ ಮಾಡ್ತೀವಲ್ವ ಸಾಂಬಾರು, ಇಡ್ಲಿ ಜೊತೆಗೆ ನಾನು ಈ ಸತಿ ಚಿಕ್ಕವರೆ ಕಾಳಲ್ಲಿ ಮಾಡ್ಕೊತಾ ಇದ್ದೀನಿ. ಚಿಕ್ಕವರೆನ ನೆನ್ನೆನೇ ತುಳಿದು ನೆನೆಸಿಟ್ಕೊಂಡಿದ್ದೆ. ಬೆಳಗ್ಗೆ ಎದ್ದು ಚಿಕ್ಕೊಂಡು ಈಗ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಬಾಡ್ದಂಗೆ ಅನಿಸ್ಬೇಕು ಅಷ್ಟೇ. ಇದ್ರ ಜೊತೆಗೆ ನಾವು ಅವರೆಕಾಳನ್ನ ಸೇರಿಸ್ಕೊಂಬರೋಣ. ಸೇರಿಸ್ಕೊಂಡು ನಾವು ಕುಕ್ಕರಲ್ಲಿ ಮಾಡ್ತೀವಿ ಅಂದರೆ ಒಂದು ವಿಜಿಲ್ಗೆ ಬಂದ ತಕ್ಷಣ ಆಫ್ ಮಾಡಿಬಿಡ್ಬೇಕು. ನಾನು ಇವಾಗ ಹೊರಗಡೆ ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ, ಹಾಗಾಗಿ ಹಾಗೇ ಒಂದು ಸ್ವಲ್ಪ ಮುಚ್ಕೊಂಡು ಬಾಡಿಸ್ಕೊತಾ ಇದ್ದೀನಿ. ಇದು ಬಾಡಿಸ್ಕೊಂಡು ನಾನು ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಂಡಿರ್ತೀನಲ್ಲ, ಅದನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಅಂತೆ. ಬಟ್ ಇದು ಪೂರ್ತಿ ಬೆಂದು ಬಿಡಬಾರ್ದು, ಅದಕ್ಕೋಸ್ಕರ ನಾನು ಹೊರಗಡೆ ಬೇಯಿಸ್ಕೊತಾ ಇದ್ದೀನಿ. ಅಪ್ಪಿ ನಾನು ವೀಡಿಯೋ ಮಾಡುವಾಗ ಹೆಚ್ಚು ಕಡಿಮೆ ಆಗಬಾರ್ದು ಅಂತ. ಒಂದು ಕಡೆ ಇಡ್ಲಿನೂ ಬೇಯಕ್ಕೆ ಇಟ್ಕೊಂಡಿದ್ದೀನಿ, ಈ ಕಡೆ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಉಪ್ಪು ಸೇರಿಸ್ಕೊಂಡಿದ್ದೀನಿ ಟೇಸ್ಟಿಗೆ ತಕ್ಕಂಗೆ. ಒಂದು ಸ್ವಲ್ಪ ನಾನು ಅರಿಶಿನ ಹಾಕ್ಕೊಂಡ್ಬಿಡ್ತೀನಿ. ಅರಿಶಿನ ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಬೇಯುತ್ತೆ ಅಂತಾರೆ. ಉಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ನಿಧಾನ ಬೇಯುತ್ತೆ ಅಂತಾರೆ. ಬಟ್ ಉಪ್ಪು ಚೆನ್ನಾಗಿ ಹಿಡೀಲಿ ಅನ್ನೋ ಕಾರಣಕ್ಕೆ ನಾನು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಸುಲಿಯೋದೇ ತುಂಬಾ ಕಷ್ಟ ಅನ್ಸತ್ತಿದು, ಅದಕ್ಕೆ ಸುಮಾರು ಟೈಮ್ ಹಿಡಿತು. ಜೊತೆಗೆ ಚಿಕ್ಕವರಿನ ಚಿತ್ಕಿಸ್ಕೊಳ್ಳೋಕ್ಕೂ ತುಂಬ ಟೈಮ್ ಹಿಡಿಯುತ್ತಲ್ಲ. ಟೈಮ್ ಹಿಡಿದ್ರೂ ಇದು ಒಳ್ಳೆ ಟೇಸ್ಟ್ ಆಗುತ್ತಲ್ಲ, ಹಾಗಾಗಿ ಕಷ್ಟಪಟ್ಟಾದರೂ ಇಷ್ಟಪಟ್ಟಿದ್ದು ತಿಂಡಿದ್ದು ಮಾಡಬೇಕಲ್ಲ, ಮಾಡ್ತಾಯಿದ್ದೀನಿ. ಈಗ ನಾನು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಇದನ್ನು ಹಾಕ್ಕೋತಾ ಇದ್ದೀನಿ. ಮಸಾಲೆ ಏನೇನು ಹಾಕಿದೆ ಅಂತಲೂ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟ್ ಮಸಾಲೆನ ಜಾಸ್ತಿ ನೀರು ಹಾಕ್ಕೋಬಾರ್ದು, ಹೀಗೇ ಬಾಡಿಸ್ಕೋಬೇಕು. ಒಂದು ಸ್ವಲ್ಪ ಕುದೀಲಿ ಅಂತ ಬಿಡ್ತಾಯಿದ್ದೀನಿ. ಇವಾಗ ನಾನು ಇದಕ್ಕೆ ಖಾರದ ಪುಡಿನ ಸೇರಿಸ್ಕೊತೀನಿ. ಸಾಂಬಾರು ಪೌಡ್ರ್ ಮಾಡ್ಕೊಂಡಿರ್ತೀನಲ್ಲ, ಇದು ನಾನು ಇಡ್ಲಿ ಸಾಂಬಾರಿಗೆ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಪೌಡ್ರ್ ಮಾಡ್ಕೊಂಡಿಟ್ಟಿರ್ತೀನಲ್ಲ, ಅದನ್ನೇ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಧನಿಯಾ, ಮೆಣಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಣಸು, ಮೆಂತ್ಯ, ಸಾಸಿವೆ ಎಲ್ಲನೂ ಹುರ್ಕೊಂಡು ಮಾಡಿಟ್ಕೊಂಡಿರ್ತೀನಿ. ನಾನು ಲಿಂಕಲ್ಲಿ ಬೇಕಾದ್ರೆ ನೀವು ನೋಡಿರ್ತೀರ ಸಾಂಬಾರು ಪೌಡ್ರನ್ನ, ಅದೇ ಪೌಡ್ರನ್ನು ನಾನು ಹಾಕೋತಾ ಇರೋದು. ಹಾಗಾಗಿ ಈ ಸತಿ ಸಾಂಬಾರು ಪೌಡ್ರ್ ಮಾಡೋದನ್ನು ನಾನು ನಿಮ್ಗೆ ತೋರಿಸಿಲ್ಲ. ಮಸಾಲೆಗೆ ಏನು ಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದು ಪೌಡ್ರಲ್ಲಿ ಸ್ವಲ್ಪ ಹೊತ್ತು ಬೇಯಬೇಕಿದು. ಚೆನ್ನಾಗಿ ಕುದೀತಾ ಇದೆ ನೋಡಿ. ಈಗ ನಾನು ಟೊಮೆಟೊ ಹಾಕಿಲ್ಲ ಅಂತ ತಿಳ್ಕೊಬೇಡಿ, ನಾನು ಮಸಾಲೆ ಜೊತೆಗೆ ಎಲ್ಲ ಹಾಕ್ಕೊಂಡಿದ್ದೀನಿ, ಹಾಗಾಗಿ ನಿಮಗೇನು ಕಾಣ್ತಾ ಇಲ್ಲ ಇಲ್ಲಿ ಮಸಾಲೆ ಟೊಮೆಟೊ ಐಟಮು. ಮತ್ತು ನಾನು ಹುಣಸೆಹಣ್ಣು ಹಾಕಿಲ್ಲ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ, ಹುಣಸೆಹಣ್ಣು ಏನು ಬೇಕಾಗಲ್ಲ ಇದಕ್ಕೆ. ನಿಮಗೇನಾದ್ರು ಇಷ್ಟ ಇತ್ತು ಅಂದರೆ ಮಾತ್ರ ಹುಣಸೆಹಣ್ಣು ಹಾಕ್ಕೊಳ್ಳಿ. ಬಟ್ ನಾವು ಇದನ್ನು ಟೊಮೆಟೊನೇ ಹಾಕಿರೋದ್ರಿಂದ ನಾನು ಹುಣಸೆಹಣ್ಣು ನಿಂಬೆಹಣ್ಣು ಏನೂ ಹಾಕ್ತಾಯಿಲ್ಲ. ಈಗ ಒಂದು ಸಾಸಿವೆ, ಕರಿಬೇವಿನ ಸೊಪ್ಪು, ಇಂಗು ಸೇರಿಸಿ ಒಂದು ಒಗ್ಗರಣೆನ ಕೊಡ್ತಾಯಿದ್ದೀನಿ.
ರುಬ್ಬಕ್ಕೆ ನಾನು ಏನು ಹಾಕ್ಕೊಂಡಿದ್ದೀನಿ ತೋರಿಸ್ತಾ ಇದ್ದೀನಿ ನೋಡಿ. 2 ಈರುಳ್ಳಿ, 2 ಟೊಮೆಟೊ, ಸ್ವಲ್ಪ 1 ಗೆಡ್ಡೆಗೆ ಅಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಶುಂಠಿನೂ ಹಾಕೋತೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತೀನಿ. ಇಷ್ಟನ್ನು ಸೇರಿಸ್ಕೊಂಡು ನಾನು ರುಬ್ಬಿಕೊಂಡು ಪೇಸ್ಟ್ ಮಾಡ್ಕೊತೀನಿ. ಇದಿಷ್ಟು ಇಷ್ಟ ಆಯ್ತರೆ ನೀವು ಒಂದು ಲೈಕ್ ಕೊಡಿ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿ ಬಂದಿದೆ ಈ ಸಾಂಬಾರು. ತಿನ್ನೋಕ್ಕೂ ಚೆನ್ನಾಗಿದೆ, ನೋಡೋಕ್ಕೂ ಚೆನ್ನಾಗಿದೆ.